ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿ ಜಿಲ್ಲೆ ಅಂದರೆ ರಾಜ್ಯದಲ್ಲೇ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಜಿಲ್ಲೆ. ಆದರೆ ಇದೇ ಒಂದು ತೀರಾ ಹಿಂದುಳಿದ ಜಿಲ್ಲೆಯ 4 ಜನ UPSC ಕ್ರ್ಯಾಕ್ ಮಾಡಿದ್ದಾರೆ ಅಂದರೆ ನಂಬಲೇಬೇಕಾಗಿದೆ. ಏನೋ ನಿನ್ನೆ ಫಲಿತಾಂಶ ಬಿಡುಗಡೆ ಆಗಿತ್ತು. ಫಲಿತಾಂಶ ಬಿಡುಗಡೆ ಆದ ನಂತರ ಯಾದಗಿರಿ ಜಿಲ್ಲೆಯ 4 ಜನ ಅಭ್ಯರ್ಥಿಗಳು UPSC ಕ್ರ್ಯಾಕನ್ನು ಮಾಡಿದ್ದಾರೆ. ಸದ್ಯ ನನ್ನ ಜೊತೆ ಮಾತನಾಡೋಕ್ಕೆ ಏನೋ UPSC ಕ್ರ್ಯಾಕ್ ಮಾಡಿ 469 ರ್ಯಾಂಕ್ ಪಡೆದಿರುವಂಥ ಡಾಕ್ಟರ್ ನಿವೇದಿತಾ ಚಂದಪ್ಪ ಬಾವಿಮನಿಯವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ತಮಗೆ. ಸೊ ಈಗ ತಾವು ಯಾವ ರೀತಿ ಒಂದು ಖುಷಿ ವ್ಯಕ್ತಪಡಿಸ್ತೀರಿ? ಈಗ ಫಸ್ಟ್ ತಾವು ಈಗ UPSC ಕ್ರ್ಯಾಕ್ ಮಾಡಿದಿರಿ. ತುಂಬ ಖುಷಿಯಾಗುತ್ತೆ ಸರ್. ಖುಷಿ ಜೊತೆ ಜವಾಬ್ದಾರಿನೂ ಬಂದಿರುತ್ತೆ. ಸೊ ತುಂಬ ಖುಷಿಯಾಗುತ್ತೆ. ಚೈಲ್ಡ್ಹುಡ್ ಡ್ರೀಮ್ ಇದು ಅಂದರೆ ಚಿಕ್ಕ ವಯಸ್ಸಿದ್ನಲ್ಲೂ UPSC ಪಾಸ್ ಆಗಬೇಕು ಅಂತ ಕನಸಿತ್ತು. ಸೊ ಇವತ್ತು ಕನಸು ನನಸಾಗಿರೋ ದಿನ ಸರ್. ಬರೀ ನನಗಲ್ಲ, ನನ್ನ ಪೂರ್ತಿ ಫ್ಯಾಮಿಲಿ ಕನಸು ನನಸಾಗಿರೋ ದಿನ ಸರ್. ತಾವು ಮೂಲತಃ ವೈದ್ಯ, MBBS ಮುಗಿಸ್ಕೊಂಡು ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ರಿ. ಆದರೆ 2023ವರೆಗೆ ಸೊ ವೈದ್ಯಕೀಯ MBBS ಮುಗಿಸ್ಕೊಂಡು ಡಾಕ್ಟ್ರ ಕೆಲಸ ಮಾಡೋರು ಯಾಕೆ UPSC ಕಡೆ ಹೋಗ್ಬೇಕು ಅನಿಸಿತ್ತು? ಹೇಗೆ ಅನಿಸಿತ್ತು ಅಂತ? ಸರ್, ಮುಂಚೆಯಿಂದನೂ UPSCನೇ ಮಾಡಬೇಕು ಅಂತ ಇತ್ತು. ಡಾಕ್ಟರ್ ಆಗಿ ಯಾದಗಿರಿಲೂ ಕೆಲಸ ಮಾಡಿದೆ, ESI ಗುಲ್ಬರ್ಗಲ್ಲೂ ಕೆಲಸ ಮಾಡಿದೆ. ಸೊ ಅಂದರೆ ಮುಂಚೆಯಿಂದನೂ UPSC ಡ್ರೀಮ್ ಇರೋದು ಕಾರಣನೇ ಸರ್ UPSC ಬರಿಬೇಕು ಅಂತಲೇ ಇತ್ತು ಸರ್ ಮುಂಚೆಯಿಂದ. ಈಗ ತಮಗೆ 469 ರ್ಯಾಂಕ್ ಸಿಕ್ಕಿರೋಂಥದ್ದು. ಸೊ ಹೀಗಾಗಿ ಯಾವ ಫೀಲ್ಡ್ ಸಿಗ್ಬೋದು? ಈಗ IAS ಸಿಗ್ಬೋದು ಅಥವಾ IPS ಸಿಗ್ಬೋದು, ಇಂಡಿಯನ್ ಫಾರಿನ್ ಸರ್ವಿಸ್ ಸಿಗ್ಬೋದಾ? ಹೀಗೆ ಯಾವ ಸಿಗ್ಬೋದು? ತಮಗೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಂತೇಳಿ ಆಸೆ ಇರುವಂಥದ್ದು ಅಂತ? ಯಾವ ಕ್ಷೇತ್ರ ಸಿಕ್ಕರೂ ಖುಷಿನೇ ಸರ್. IAS ಸಿಕ್ಕರೆ ಇನ್ನೂ ಜಾಸ್ತಿ ಖುಷಿ. ಸೊ ಇನ್ನೊಂದು 15 ದಿನದಲ್ಲಿ ಗೊತ್ತಾಗುತ್ತೆ ಸರ್ ಯಾವ್ದು ಸಿಗುತ್ತೆ ಅಂತ. IPS ಅಂತೂ ಸಿಗುತ್ತೆ ಅಂತ ಅನಿಸುತ್ತೆ ಸರ್. ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು? IAS ಅಂದರೆ ಇಷ್ಟ ಸರ್, ಅಂದರೆ ಇನ್ನೂ ಜಾಸ್ತಿ ಇಷ್ಟ. ಜಾಸ್ತಿ ಇರುತ್ತೆ. ಈಗ ಮೇಡಮ್, ತಮ್ಮದು IPS ಅಂದರೆ UPSC ಜರ್ನಿ ಆರಂಭ ಆಗಿದೆ ಹೇಗೆ ಅಂದರೆ, ಯಾಕಂದ್ರೆ ಡಾಕ್ಟರ್ ಆಗಿರೋದು ಕೆಲಸ ಮಾಡ್ತಿರೋದು ಯಾವಾಗ ಸ್ಟಾರ್ಟ್ ಮಾಡಿದ್ರು? ಯಾವಾಗ ಅನಿಸುತ್ತೆ ತಾವು ಕೂಡ ಈಗ IPS UPSC ಪರೀಕ್ಷೆ ಬರೀಬೇಕು, ತಾವು ಜಿಲ್ಲಾಧಿಕಾರಿ SP ಆಗಿ ಕೆಲಸ ಮಾಡಬೇಕು ಅಂತೇಳಿ ತಲೆಯಲ್ಲಿ ಯಾವಾಗ ಬಂತು? ಯಾವಾಗ ಪ್ರಯತ್ನಕ್ಕೆ ಆರಂಭಿಸಿದಂಥ ಪ್ರಯತ್ನ ನೀವು? ಸರ್, ಚಿಕ್ಕ ವಯಸ್ಸಿದ್ದಾಗಿಂದಲೂ ಸ್ಕೂಲಲ್ಲಿ ಇದ್ದಾಗಿಂದನೂ ಅಂದರೆ ಇವಾಗ ಎಲ್ಲರಿಗೂ ಕೇಳಿದ್ರು ಎಲ್ಲರಿಗೂ IAS ಆಗಬೇಕು ಅಂತಲೇ ಇಷ್ಟ ಇರುತ್ತಲ್ಲ. ಸೊ ಅದೇ ಥರನೇ ಸ್ಟಾರ್ಟ್ ಆಗಿರೋ ಡ್ರೀಮ್ ಸರ್. ಅದಾದಮೇಲೆ 10th ಸ್ಟ್ಯಾಂಡರ್ಡಲ್ಲಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿಬಿಟ್ಟಿದೆ. ಸೊ ಡಿಸ್ಟ್ರಿಕ್ಟ್ ಟಾಪರಿಂದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಬೇಕು ಅಂತ ಅದು ನಮ್ಮ ಸ್ಕೂಲ್ HM ಹೇಳಿದ್ರು ಅನ್ಸತಿ. ಸೊ ಅದು ಹಾಗೆ ಪ್ರೇರಣೆ ಆಗಿಬಿಟ್ಟು ಮನೇಲೂ ಎಲ್ಲರೂ ಪ್ರೋತ್ಸಾಹ ಮಾಡಿದರು ಸರ್. ಅದೇ ರೀತಿ ಆಗಬೇಕು ಅಂತ ಇತ್ತು ಸರ್. ಯಾದಗಿರಿ ಜಿಲ್ಲೆ ಅಂದರೆ ಭಾಳ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಜಿಲ್ಲೆ. ಒಂದು ರೀತಿ ಅಣೆಪಟ್ಟಿ. ಅಂದರೆ ಪ್ರತಿ ವರ್ಷ SSLC ಮತ್ತು PUC ಎಕ್ಸಾಮ್ ಬಂದಾಗ ಫಲಿತಾಂಶ ಬಂದಾಗ ಲಾಸ್ಟ್ ಸ್ಟೇಜಲ್ಲಿ ನಾವು ಇರ್ತೀವಿ. ಸೊ ತಾವು ಕೂಡ ಇದೇ ಯಾದಗಿರಿಲಿ ಶಿಕ್ಷಣವನ್ನು ಮುಗಿಸ್ಕೊಂಡು ಈಗ UPSC ಕ್ರ್ಯಾಕ್ ಮಾಡಿದ್ದೀರಾ. ಏನು ಹೇಳ್ತೀರಿ ಈಗ ಈ ಬಗ್ಗೆ ಅಂತ? ಸರ್, ತುಂಬ ಹೆಮ್ಮೆಯ ವಿಷಯ ಸರ್. ಒಬ್ಬರಲ್ಲ 4 ಜನ ಯಾದಗಿರಿಂದ ಇವಾಗ UPSC ಕ್ಲಿಯರ್ ಮಾಡಿದ್ದಾರೆ ಅಂದರೆ ಮುಂದೆ ಇನ್ನೂ 40 ಜನನೂ ಕ್ಲಿಯರ್ ಮಾಡ್ಬೋದು. ಇನ್ನೆಲ್ಲರೂ ಲೈಕ್ IAS ಅಂದರೆ ಅಷ್ಟೊಂದು ಕಷ್ಟ ಅಲ್ಲ, ನಾವು ಮಾಡ್ಬೋದು, ಇನ್ನೂ ಯಾರೋ ಮಾಡ್ಬೋದು ಅಂದರೆ ತಾವೆಲ್ಲರೂ ಮಾಡ್ಬೋದು ಸರ್. ಅಷ್ಟೇ ಸರ್. ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಇದು 3ನ್ನ ಪಾಲನೆ ಮಾಡಿದರೆ ಎಲ್ಲರೂ ಪಾಸ್ ಆಗ್ತಾರೆ ಸರ್. ಅಲ್ಲ, ಈಗ ಶೈಕ್ಷಣಿಕವಾಗಿ ಹಿಂದುಳಿದೆ ಅನ್ನೋಂಥ ಒಂದು ಮೈಂಡ್ಸೆಟ್ ಜನರಲ್ಲಿ. ಸೊ ಇದನ್ನು ಆಚೆ ಬರಬೇಕು ಮತ್ತು ಅವರು ಕೂಡ ಪ್ರಯತ್ನ ಮಾಡಬೇಕು, IAS ಆಗಬೇಕು, IPS ಆಗಬೇಕು ಅಂತ ಅಭ್ಯರ್ಥಿಗಳಿಗೆ, ಅಂತ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಿರ್ತಾವೆ? ಸರ್, ಡ್ರೀಮ್ ಬಿಗ್, ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿ ಕಾನ್ಫಿಡೆಂಟ್. ಎಲ್ಲಿಂದ ಬರ್ತೀವಿ, ಯಾದಗಿರಿ ಶೈಕ್ಷಣಿಕವಾಗಿ ಹಿಂದುಳಿದೆ ಅಂತ ಏನು ಹೇಳ್ತಾರೆ, ಇದನ್ನೆಲ್ಲ ನಾವೆಲ್ಲರೂ ಓದಿ ಇದನ್ನ ನಾವೇ ತೆಗಿಬೇಕು ಸರ್. ಕಲ್ಯಾಣ ಕರ್ನಾಟಕ ಹೇಗೆ ಆಗಿದೆನೋ ಸರ್, ಯಾದಗಿರಿ ಕಲ್ಯಾಣವಾಗಬೇಕು ಸರ್.